ನಮಸ್ತೆ ಬಂಧುಗಳೇ, ನಾವು ಶಿವಮೊಗ್ಗ ಜಿಲ್ಲಾ KRS ಪಕ್ಷದಿಂದ ಈ ದಿನ ನಮ್ಮ ಜೊತೆಯಲ್ಲಿ ನಮ್ಮ ಶಿವಮೊಗ್ಗ ಜಿಲ್ಲಾಧ್ಯಕ್ಷರು ಪ್ರಭು ಸರ್ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ಭದ್ರಾವತಿ ತಾಲೂಕು ಕಾರ್ಯದರ್ಶಿ ದಯಾನಂದ್ ಸರ್ ಇದ್ದಾರೆ. ನಾನು ಭದ್ರಾವತಿ ತಾಲೂಕು ಪ್ರಧಾನ ಕಾರ್ಯದರ್ಶಿ ತೀರ್ಥೇಶ್. ಈ ದಿನ ಸಾಗರ ಉಪವಿಭಾಗ ಅಧಿಕಾರಿಗಳು ACA ಹತ್ರ ಬಂದಿದ್ವಿ. ಏನು ವಿಚಾರ ಅಂತಂದರೆ, ಇವರು ಮಾಜಿ ಸೈನಿಕರು, ಇವರಿಗೆ 40 ವರ್ಷದಿಂದನೂ ಸರ್ಕಾರಿ ಅಧಿಕಾರಿಗಳು ಅವರ ಒಂದು ಏನು ಹಕ್ಕಿದೆ, ಅವರಿಗೆ ಸರ್ಕಾರದಿಂದ 5 ಎಕರೆ ಜಮೀನು ಕೊಡಬೇಕು ಅನ್ನೋ ವಿಚಾರವಾಗಿ ಸುಮಾರು 40 ವರ್ಷದಿಂದನೂ ಸರ್ಕಾರಿ ಕಚೇರಿಗಳಿಗೆ ಅಲ್ದಾಡಿ ಕೊನೆಯದಾಗಿ ನಮ್ಮ KRS ಪಕ್ಷವನ್ನು ನಮ್ಮ ಪ್ರಕಾಶ್ ಅವ್ರ ಮುಖಾಂತರ ಭೇಟಿಯಾದರು. ಈ ಥರ ನಮಗೆ ತೊಂದರೆ ಆಗ್ತಾ ಇದೆ, ತುಂಬ ಸಮಸ್ಯೆ ಆಗ್ತಿದೆ, ಅಧಿಕಾರಿಗಳು ಯಾವುದೇ ರೀತಿಯಾಗಿ ಸ್ಪಂದಿಸ್ತಾ ಇಲ್ಲ ಅಂತ ನಮ್ಮ ಜಿಲ್ಲಾಧ್ಯಕ್ಷರಿಗೆ ನಮಗೆಲ್ಲ ಭೇಟಿಯಾದ ಸಂದರ್ಭದಲ್ಲಿ ದಾಖಲೆಯನ್ನೆಲ್ಲ ಕೊಟ್ಟಾಗ ಚೆಕ್ ಮಾಡಿದಾಗ ಇಲ್ಲಿ ಅರಣ್ಯದವರು ರೆವಿನ್ಯೂ ಅವ್ರ ಮೇಲೆ ಹೇಳ್ತಾರೆ, ರೆವಿನ್ಯೂ ಅವರು ಅರಣ್ಯ ಇಲಾಖೆಯವ್ರ ಮೇಲೆ ಹೇಳ್ತಾರೆ. ಇದೇ ರೀತಿಯಾಗಿ ಸುಮಾರು 40 ವರ್ಷಗಳಿಂದನೂ ಒಬ್ಬ ಮಾಜಿ ಸೈನಿಕರಿಗೆ ಓಡಾಡಿಸ್ತಾನೆ ಅಲ್ದಾಡಿಸ್ತಾನೆ ಇದ್ದೆ ಅವರಿಗೆ ಲಾಸ್ಟಿಗೆ ಈ ಪರಿಸ್ಥಿತಿಗೆ ತಂದಿರ್ತಾರೆ. ಆದರೆ ನಮ್ಮ KRS ಪಕ್ಷದ ಸೈನಿಕರು ಮತ್ತು ಜಿಲ್ಲಾಧ್ಯಕ್ಷರು ಎಲ್ಲ ಒಂದು ಇದರಿಂದ ಈ ದಿನ ತಾಲೂಕು AC ಆದ ಸಾಗರ ತಾಲೂಕು AC ಆದ ಯತೀಶ್ ಅಂತ ಹೇಳ್ಬಿಟ್ಟಿದ್ದಾರೆ. ತುಂಬ ಪ್ರಾಮಾಣಿಕ ವ್ಯಕ್ತಿ ಅಂತ ನಮಗೆ ಮೇಲ್ನೋಟದಲ್ಲಿ ಕಾಣಿಸ್ತಾ ಇದೆ. ಮತ್ತು ಹೋಗಿ ಆ ಫೈಲನ್ನು ಕೊಟ್ಟಾಗ ಅವರು ಉತ್ತಮ ರೀತಿಯಲ್ಲಿ ಸ್ಪಂದಿಸಿದ್ರು. ಯಾವ ರೀತಿಯಾಗಿ ಸೈನಿಕರಿಗೆ ಅನ್ಯಾಯ ಆಗಿತ್ತು, ಯಾಕೆ ಈ ಫೈಲ್ಗಳೆಲ್ಲ ಇದಾಗಿರಲಿಲ್ಲ ಅನ್ನೋದು ವಿಚಾರವಾಗಿ ಸ್ಪಷ್ಟವಾಗಿ ಹೇಳಿ ಈ ಪ್ರಕರಣವನ್ನು ಆದಷ್ಟು ಬೇಗ ಮುಗಿಸಿ ಇವರಿಗೆ ಒಂದು ಏನು ಭೂಮಿ ಮಂಜೂರಾತಿ ಆಗಬೇಕಾಗಿತ್ತು ಸರ್ಕಾರದಿಂದ, ಅದನ್ನು ಮಾಡಿಸ್ಕೊಡ್ತೀವಿ ಅಂತೇಳಿ ಯತೀಶ್ ಅವರು ಹೇಳಿದ್ದಾರೆ. ಈಗ ಇದ್ರ ವಿಚಾರವಾಗಿ ನಮ್ಮ ಜಿಲ್ಲಾಧ್ಯಕ್ಷರು ಮಾತಾಡ್ತಾರೆ. ದಯವಿಟ್ಟು ನಮಸ್ಕಾರ ಬಂಧುಗಳೇ, ಇವತ್ತಿನ ದಿವಸ ನಾವು ಸಾಗರ AC ಅವ್ರನ್ನ ಕಾಣಕ್ಕೆ ಬಂದಿದ್ವಿ. ಅವ್ರು ಕಂಡು ಈ ಜಮೀನು ಶೇಷಾಚಾರ್ಯದ್ದು ಜಮೀನಿನ ಬಗ್ಗೆ ನಾವು ಅವರು ಮಿಲಿಟರಿ ಎಕ್ಸ್ಪ್ಲೇನ್ ಆಗಿರೋದ್ರಿಂದ ನಮ್ಮ ಗಮನಕ್ಕೆ ಬಂದರು. ಹಾಗಾಗಿ ಅವ್ರಿಗೆ ಏನಾರು ಮಾಡಿ ಈ ಜಮೀನನ್ನ ಮಂಜೂರಾತಿ ಅಂದರೆ ಅಲ್ಲೇ ಇದ್ದಾರೆ, ಆ ಸ್ಥಳದಲ್ಲೇ ಮನೆ ತೋಟ ತುಡಿಗೆ ಎಲ್ಲ ಮಾಡ್ಕೊಂಡು ಈ 30-40 ವರ್ಷದಿಂದ ಅಲ್ಲಿ ಜೇನಿಹಳ್ಳಿ ಅಲ್ಲ ಜೇನಿಹಳ್ಳಿ ಗ್ರಾಮದಲ್ಲಿ ಹೊಸ ಕೆರೆಹಳ್ಳಿ ಹೊಸನಗರ ತಾಲೂಕು ಕೆರೆಹಳ್ಳಿ ಜೇನಿಹಳ್ಳಿಯಲ್ಲಿ ಜಮೀನು ಮಾಡ್ಕೊಂಡಿದ್ದಾರೆ. ಇವರಿಗೆ ಇತ್ತೀಚಿನ ಫಾರೆಸ್ಟ್ ಇಲ್ಲ ಬಂದರೆ ಮುಂಜಾರಾತಿ ಇದ್ರ ಪರವಾಗಿ ನಾವು ಬಂದಿದ್ದೀವಿ. ಬಂದಿರೋದ್ರಿಂದ AC ಸಾಹೇಬರು ರೆಕಾರ್ಡೆಲ್ಲ ನೋಡಿ ನೀವು ಇದನ್ನು ಆದಷ್ಟು ಬೇಗ ನಾನು ತಹಸೀಲ್ದಾರಿಗೆ ಲೆಟ್ರ್ ಮಾಡಿ ಇದ್ರ ಬಗ್ಗೆ ಕೂಲಂಕುಷ ಪರಿಶೀಲನೆ ಮಾಡಿ ನೀವು ಯಾವುದು ಅರಣ್ಯ ಹಕ್ಕಿ ಬಂದರೆ ಅರಣ್ಯ ಹಕ್ಕಿಗಳಾಗಾತು ಅಥವಾ ರೆವಿನ್ಯೂ ಜೀವಿಗಳಲ್ಲಿ ಬಂದರೆ ರೆವಿನ್ಯೂಗಳಾಗಲಿ ಇದನ್ನು ನಾನು ಖುದ್ದಾಗಿ ಹ್ಯಾಂಡಲ್ ಮಾಡಿ ಅವರಿಗೆ ಅನುಕೂಲ ಮಾಡಿಕೊಡ್ತೀನಿ ಅಂತೇಳಿ ಆಶ್ವಾಸನೆ ಕೊಟ್ಟಿದ್ದಾರೆ. ಅವರಿಗೆ ನಮ್ಮ KRS ಪಕ್ಷದಿಂದ ಧನ್ಯವಾದಗಳು ಅಂತ ತಿಳಿಸ್ತಾರೆ. ಶೇಷಾದ್ರಿ ಅವ್ರದ್ದು ಏನಿದೆ ಒಪಿನಿಯನ್ ಹೇಳ್ಬಿಡಿ ಸರ್, ನೀವು ಏನು ಅನ್ನಿಸ್ತಾ ಇದೆ? ನಾನು 40 ವರ್ಷದಿಂದ ಅಲ್ಲಿ ವಾಸವಾಗಿದ್ದೇನೆ. ಯಾರಿಗೆ ಕೇಳಿದ್ರು ಅವರು ಇವರಿಗೆ ಇವರವರಿಗೆ ಇದು ಮಾಡ್ತಾ ಇರ್ತಾರೆ, ಮಾಡಿಕೊಟ್ಟಿಲ್ಲ ಯಾರು. ತಹಸೀಲ್ದಾರ್ ಕೇಳಿದರೆ ಅವರು DC ಹತ್ರ ಹೋಗಿ ಅಂತಾರೆ, DC ಕೇಳಿದರೆ ಫಾರೆಸ್ಟ್ DF ಹತ್ರ ಹೋಗಿ ಅಂತಾರೆ, DF ಹತ್ರ ಹೋಗಿ AC ಹತ್ರ ಹೋಗಿ ಅಂತಾರೆ. ಯಾರು ಅದನ್ನು ಸ್ಪಂದಿಸ್ತಾ ಇಲ್ಲ. ಅದಕ್ಕಾಗಿ ಈಗ AC ಹತ್ರ ಬಂದಿದ್ದೀವಿ. ಈಗ ಅವರೇನೋ ಅಲ್ಲಿಗೆ ತಾಲೂಕು ಆಫೀಸಿಂದ ಏನಂತ ಮಾಹಿತಿ ಹೇಳಿ ಹೇಳ್ತಿರ್ತಾರೆ. ಅದ್ರ ಬಗ್ಗೆ ಇನ್ನೂ ನೋಡಬೇಕು, ಏನಂತ ಗೊತ್ತಾಗಿದ್ದೀನಿ. ಈಗ ನಮ್ಮ ಜೊತೆ ಬಂದಿದ್ರಲ್ಲ, ನಿಮಗೆ ಒಂದು ಆಶಾಭಾವನೆ ಇದೆಯಾ? ಈಗ ನಾವು ನಿಮ್ಮ ಜೊತೆ ಬಂದು ನಡೆಸ್ಕೊಂಡಿರೋದು KRS ಪಕ್ಷದಿಂದ ನಾನು ಅವರಿಗೆಲ್ಲ ಭೇಟಿಯಾಗಿ ಕರ್ಕೊಂಡು ಬಂದಿದ್ದೀನಿ. ಇಲ್ಲಿಗೆ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಅಲ್ಲ, ಅವರು ಆಫೀಸರೇ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಅದರಿಂದ ಒಂದು ಆಶಾಭಾವನೆ ಬಂದಿದೆ. ಈಗ ಮಾಡಿಸಿ ಕೊಡ್ಬೋದು ಅಂತ. ಈಗ ಅವರ ಒಂದು ನೋವನ್ನ ಏನು 40 ವರ್ಷಗಳಿಂದ ಅವರ ಒಂದು ಇದಿತ್ತು ಅದನ್ನು ಇವತ್ತು ತೋರಿಸ್ಕೊಂಡಿದ್ದಾರೆ. ಆದರೆ ಈ ರೀತಿಯಾಗಿ ಒಬ್ಬೊಬ್ಬರೇ ಓಡಾಡೋದ್ರಿಂದ ಏನು ಸರ್ಕಾರಿ ಅಧಿಕಾರಿಗಳು ಅವರು ಇದು ಮಾಡ್ತಾರೆ, ಯಾಕೆ ಆ ಥರ ಮಾಡ್ತಾರೆ? ಒಬ್ಬರು ಭಾರತೀಯ ಒಂದು ಇದರೊಳಗಡೆ ಸೇನೆ ಒಳಗಡೆ ಸರ್ವಿಸ್ ಮಾಡಿ ಬಂದು ನಮ್ಮ ಮತ್ತೆ ಇದರೊಳಗಡೆ ಏನು ರೈತಾಪ್ಪ ಇದರೊಳಗಡೆ ತೊಡಗಿಸ್ಕೊಂಡು ನಾವು ಮತ್ತೆ ದೇಶಕ್ಕೆ ಅನ್ನ ಹಾಕಬೇಕು, ಮುಂಚೆ ಭದ್ರತೆ ಕೊಟ್ಟಿದ್ದೀವಿ, ಈಗ ಒಂದು ಇದು ಮಾಡಬೇಕು ಅಂತ ಹೇಳ್ಬಿಟ್ಟು ಏನೋ ಒಂದು ಇದಿಟ್ಕೊಂಡು ಬಂದಿರ್ತಾರೆ. ಆದರೆ ಅವರಿಗೂ ಈ ರೀತಿಯಾಗಿ ಮಾಡೋದು ತಪ್ಪು. ಇವತ್ತಿನ ದಿನ
ಒಳಗಡೆನೆ ಇದ್ದೆ ಭ್ರಷ್ಟಾಚಾರ ಮಾಡ್ಕೊತ ದೇಶ ವಿರೋಧಿ ಚಟುವಟಿಕೆಗಳು ಮಾಡ್ಕೊತ ಎಲ್ಲಿ ಅರಣ್ಯ ಜಾಗಗಳಿದಾವೆ, ಎಲ್ಲಿ ಸರ್ಕಾರಿ ಜಾಗಗಳಿದಾವೆ, ಎಲ್ಲಿ ಏನೇನು ಸರ್ಕಾರದ ದನಗಳ ಮುಪ್ಪತ್ತಾಗಿರ್ಬೋದು, ಈ ರೀತಿಯಾಗಿರೋಂಥ ಜಾಗಗಳನ್ನು ಇಲ್ಲಿರೋಂಥ ಯಾವುದೇ ಜನಪ್ರತಿನಿಧಿಗಳಾಗಿರ್ಬೋದು, ಭೂಕಳ್ಳರಾಗಿರ್ಬೋದು, ಅದನ್ನು ಯಾವ ರೀತಿಯಾಗಿ ಬೇಕಾದರೂ ಅದನ್ನು ಕಿತ್ಕೊಂಡು ಅವರು ವಶ ಮಾಡ್ಕೊಂಡು ಅದನ್ನು ಅನುಭವಿಸ್ತಾ ಇರ್ತಾರೆ. ಆದರೆ ಸೇನೆಯಲ್ಲಿ ಕಾರ್ಯನಿರ್ವಹಿಸಿ ಅವರಿಗೆ ಅಲ್ಲಿಂದ ಬಂದಂಥ ಸಂದರ್ಭದಲ್ಲಿ ಇಲ್ಲಿ ಅವರಿಗೆ ನೀಡಬೇಕಾದಂಥ ಕೃಷಿಯೇತರ ಜಮೀನು ಭೂಮಿಗಳು ಈ ದಿನ ಎಲ್ಲಿ ಯಾವುದೇ ತಾಲೂಕುಗಳಲ್ಲಾಗಲಿ ರಾಜ್ಯಗಳಲ್ಲಾಗಲಿ ಕಾಣಿಸ್ತಾ ಇಲ್ಲ. ಯಾಕೆ ಅಂತಂದರೆ ಇಲ್ಲಿರೋಂಥ ಭ್ರಷ್ಟ ಇವ್ರು ಏನಿದ್ದಾರೆ ಭೂಕಳ್ಳರಿದ್ದಾರೆ, ಇದನ್ನೆಲ್ಲ ಕಬಳಿಕೆ ಮಾಡ್ತಾ ಇದ್ದಾರೆ. ಹೀಗೆ ಈ ರೀತಿಯಾಗಿ ಮಾಡೋದ್ರಿಂದನೇ ಈ ರೀತಿ ಸೈನಿಕರಿಗೆ ಮೋಸ ಅನ್ಯಾಯಗಳಾಗ್ತಾ ಇದ್ದಾವೆ. ದಯವಿಟ್ಟು ನಿಮ್ಮ ಗ್ರಾಮ ಪಂಚಾಯತಿ, ನಿಮ್ಮ ತಾಲೂಕು ಆಫೀಸ್ ಆಗಿರ್ಬೋದು, ತಾಲೂಕು ಇದರೊಳಗಡೆ ಆಗಿರ್ಬೋದು, ಎಲ್ಲಿ ಸರ್ಕಾರಿ ಜಾಗಗಳಿದ್ದಾವೆ ಅಲ್ಲಿ ಆದಷ್ಟು ಮಾಜಿ ಸೈನಿಕರಿಗೆ ಏನು ಅವರಿಗೆ ಮೀಸಲಿಟ್ಟಿರೋಂಥ ಇದನ್ನು ದಯವಿಟ್ಟು ಅವರಿಗೆ ಮೀಸಲಿಟ್ಟು ಅವರು ಸೇವೆ ಸಲ್ಲಿಸಿ ಬಂದ ನಂತರ ಆ ಜಮೀನನ್ನಾಗಿರ್ಬೋದು, ಅವ್ರಿಗೆ ಸಿಗೋ ಸೌಲಭ್ಯಗಳಾಗಿರ್ಬೋದು ಎಲ್ಲದನ್ನು ಸರ್ಕಾರ ದಯವಿಟ್ಟು ಪ್ರಾಮಾಣಿಕವಾಗಿ ಮಾಡಬೇಕು. ಅವರೂ ಪ್ರಾಮಾಣಿಕವಾಗಿ ಗಡಿ ಒಳಗಡೆ ಅವರ ಪ್ರಾಣವನ್ನೇ ಒತ್ತೆ ಇಟ್ಟು ನಮ್ಮನ್ನೆಲ್ಲ ಕಾಯ್ತಾ ಇರ್ತಾರೆ. ದಯವಿಟ್ಟು ಅಂಥವರಿಗೆ ದಯವಿಟ್ಟು ನೀವು ಇಲ್ಲಿಗೆ ಬಂದ ಮೇಲೆ ಅವಮಾನ ಮಾಡೋ ಅಂಥದ್ದು, ಇಲ್ಲೇ ಈ ರೀತಿಯಾಗಿ 40 ವರ್ಷಗಳಿಂದ ಈ ರೀತಿಯ ಕಚೇರಿಗಳನ್ನು ಅಳಿಸೋ ಅಂಥದ್ದು ದಯವಿಟ್ಟು ಮಾಡಬಾರ್ದು ಅಂತ ನಮ್ಮ KRS ಪಕ್ಷದಿಂದ ಕೇಳ್ಕೊತ ನಮ್ಮನ್ನು 2 ಮಾತು ಮುಗಿಸ್ತಾ ಇದ್ದೀನಿ. ಇದೇ ರೀತಿಯಾಗಿ ವಿಡಿಯೋ ಮಾಡ್ತಿರುವಂಥ ನಮ್ಮ ಯೋಗೇಶ್ ಅವರಿಗೂ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ನಮಸ್ಕಾರ.